ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಇವತ್ತಿನ ಈ ವಿಡಿಯೋದಲ್ಲಿ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರಾದಂತಹ ಎಸ್ ನಾಗಳೆ ಸರ್ ಅವರು ಪ್ರಶಾಂತತೆ ಎನ್ನುವಂತಹ ಒಂದು ಟಾಪಿಕ್ನ ಬಗ್ಗೆ ಇವತ್ತು ನಮಗೆ ತಿಳಿಸ್ತಾರೆ. ಎಲ್ಲರೂ ಅವರ ಮಾತುಗಳನ್ನು ಗಮನವಿಟ್ಟು ಕೇಳೋಣ ಬನ್ನಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇವತ್ತಿನ ಚಿಂತನೆ ಪ್ರಶಾಂತತೆ ಬಗ್ಗೆ ಒಂದೆರಡು ವಿಷಯಗಳನ್ನು ಮಾತಾಡಬೇಕೆಂದು ನಾನು ಇಚ್ಛೆ ಪಟ್ಟಿದ್ದೇನೆ. ಪ್ರಶಾಂತತೆ ಎನ್ನುವ ಗುಣ ಬಹಳ ಮಹತ್ವವಾದ ಒಂದು ಸಾಧನೆ. ಮಾನವನಲ್ಲಿ 3 ಗುಣಗಳನ್ನು ನಾವು ಕಾಣುತ್ತೇವೆ ಪ್ರತಿ ಮಾನವರಲ್ಲಿ. ಒಂದು ಸಾತ್ವಿಕ ಗುಣ, ಎರಡನೇದ್ದು ರಾಜಸ, ಮೂರನೇದ್ದು ತಾಮಸ. ತಾಮಸ ಮತ್ತು ರಾಜಸ ಗುಣಗಳು ಕಡಿಮೆ ಮಾಡಿಕೊಂಡು ಯಾವ ವ್ಯಕ್ತಿಯು ಸಾತ್ವಿಕ ಗುಣವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೋ ಅವನು ಶಾಂತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗ್ತದೆ. ಸಾತ್ವಿಕ ಗುಣ ನಮ್ಮ ಆಹಾರ ವಿಹಾರ, ನಮ್ಮ ಆಚಾರ ವಿಚಾರ, ನಮ್ಮ ಚಿಂತನೆ ಅದರ ಮೇಲೆ ಅವಲಂಬಿತವಾಗಿದೆ. ಸಾತ್ವಿಕ ಗುಣ ಹೆಚ್ಚಾದಷ್ಟು ನಮ್ಮಲ್ಲಿ ಶಾಂತಿಯ ಅನುಭವ ಆಗುತ್ತದೆ. ನಮ್ಮ ಆರೋಗ್ಯ, ದೈಹಿಕ ಆರೋಗ್ಯ ಪ್ರಮುಖವಾಗಿ ನಮ್ಮ ಶಾಂತತೆ ಗುಣದ ಮೇಲೆ ಅವಲಂಬಿತವಾಗಿದೆ. ಯಾವ ಮನುಷ್ಯನು ಶಾಂತಿಯಿಂದ ಇರುತ್ತಾನೆ, ಯಾವ ಮನುಷ್ಯನು ಅವನ ಆತ್ಮ, ಅವನ ಮನಸ್ಸು ಪ್ರಶಾಂತ ಸ್ಥಿತಿಯಲ್ಲಿ ಇರುತ್ತದೋ ಅಂತ ಮನುಷ್ಯನಿಗೆ ಯಾವ ರೋಗಗಳು ಬರಲು ಸಾಧ್ಯವಿಲ್ಲ. ಒಂದು ಸಮಯದಲ್ಲಿ ರೋಗ ಬಾಧಿತ ಆದರೂ ಸಹ, ರೋಗ ಬಂದರೂ ಸಹ ಆ ಶಾಂತ ಸ್ವಭಾವದಿಂದ ಅಥವಾ ಪ್ರಸನ್ನತೆಯ ಭಾವದಿಂದ ಒಂದು ರಾಸಾಯನಿಕ, ಒಂದು ಕೆಮಿಸ್ಟ್ರಿ ನಮ್ಮ ಶರೀರದಲ್ಲಿ ಒಂದು ಹೀಲಿಂಗ್ ಕೆಮಿಸ್ಟ್ರಿ ಅಂತ ರಾಸಾಯನಿಕ ಉತ್ಪತ್ತಿ ಆಗುತ್ತದೆ. ಆ ಉತ್ಪತ್ತಿಯಿಂದ ನಮ್ಮಲ್ಲಿ ದೈಹಿಕವಾಗಿ ಬಂದಂಥ ರೋಗಗಳು ಗುಣಮುಖವಾಗುತ್ತವೆ. ಅದಕ್ಕಾಗಿ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯಕ್ಕೂ ನಮ್ಮ ಪ್ರಸನ್ನತೆ ಒಂದು ಗುಣ, ಪ್ರಸನ್ನತೆಯ ಭಾವ, ಪ್ರಸನ್ನತೆಯ ನಮ್ಮ ಚಿತ್ತ ಬಹಳ ಮುಖ್ಯ ಪಾತ್ರ ವಹಿಸುತ್ತದೆ. ಶಾಂತತೆಯು, ಇಫ್ ಮೈಂಡ್ ಇಸ್ ಕಾಮ್ ಅಂಡ್ ಪೀಸ್ ಅಂಡ್ ಟ್ರಂಕ್ವಿಲ್, ಶಾಂತತೆಯು ಇನ್ನು ಗಾಢವಾಗಿ, ಇನ್ನು ಡೀಪ್ ಆಗಿ ನಮ್ಮ ಅಂತರಂಗಕ್ಕೆ ಇಳಿದರೆ ಅದು ಪ್ರಶಾಂತತೆ ಅನಿಸಿಕೊಳ್ಳುತ್ತದೆ. ಪ್ರಶಾಂತತೆಯು ನೈಸರ್ಗಿಕವಾಗಿ ಮತ್ತು ಶ್ರೇಷ್ಠವಾದ ರೋಗ ನಿವಾರಕ ರಸಾಯನವಾಗಿದೆ. ಈ ಒಂದು ಪ್ರಶಾಂತ ಸ್ಥಿತಿಯೇ ಮುಂದೆ ನಮ್ಮನ್ನು ಒಂದು ಆನಂದ ಸ್ಥಿತಿಗೆ ಕರೆದುಕೊಂಡು ಹೋಗ್ತದೆ. ಈ ಆನಂದ ಅನುಭೂತಿ ನಮಗೆ ಆಗುತ್ತದೆ. ಆದ್ದರಿಂದ ನಾವುಗಳು ರಜಸ್ ಮತ್ತು ತಮೋ ಗುಣಗಳಿಂದ ಹೊರಗೆ ಬಂದು ಸಾಧ್ಯವಾದಷ್ಟು ಈ ರಜಸ್ ಮತ್ತು ತಮೋ ಗುಣಗಳಿಂದ
ಗುಣಗಳಿಂದ ನಮ್ಮಿಂದ ಕಡಿಮೆ ಮಾಡಿಕೊಂಡು ಹ್ಮ್ ಸಾತ್ವಿಕ ಗುಣಗಳನ್ನು ಅಳವಡಿಸಿಕೊಂಡರೆ ಹ್ಮ್ ನಮ್ಮ ಶಾಂತಿ ಮತ್ತು ಪ್ರಸನ್ನತೆ ಗುಣಗಳು ಅಳವಟ್ಟು ನಮ್ಮ ಮನುಷ್ಯನ ಪ್ರಸನ್ನತೆಯು ಭಗವಂತನ ಪ್ರಸಾದವೆಂದೇ ಹೇಳಲ್ಪಟ್ಟಿದೆ. ಹ್ಮ್ ಈ ಭಗವಂತನ ಪ್ರಸಾದವನ್ನು ಪಡೆದುಕೊಳ್ಳಲು ಹ್ಮ್ ನಾವು ಪ್ರಶಾಂತತೆಯ ಗುಣಭಾವವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಿಂದ ಹ್ಮ್ ಇವತ್ತಿನ ಈ ವಿಚಾರ ಚಿಂತನೆಯಲ್ಲಿ ಹ್ಮ್ ನಾವು ಶಾಂತತೆ ಮತ್ತು ಪ್ರಶಾಂತತೆ ಬಗ್ಗೆ ಹ್ಮ್ ಕೆಲವೊಂದು ವಿಚಾರವನ್ನು ವ್ಯಕ್ತಪಡಿಸಿದ್ದೇನೆ. ಹ್ಮ್ ಇದೇ ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ಹೆಲ್ ಅಂಡ್ ಹೆವನ್ ಆರ್ ನಾಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ ಹ್ಮ್ ಇಂಗ್ಲಿಷ್ನಲ್ಲಿ. ಹ್ಮ್ ಇದೇ ಶರಣರು ಹ್ಮ್ 12ನೇ ಶತಕದಲ್ಲಿ ಹೇಳಿದ್ದಾರೆ, ಆಚಾರ್ಯ ಸ್ವರ್ಗ ಅನಾಚಾರ್ಯ ನರಕ. ಅಯ್ಯ ಎಂದರೆ ಸ್ವರ್ಗ, ಹ್ಮ್ ಎಲ್ಲೋ ಅಂದರೆ ನರಕ. ನರಕ. ಇದನ್ನೇ ಇಂಗ್ಲಿಷ್ನಲ್ಲಿ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಶ್ರೇಷ್ಠ ದಾರ್ಶನಿಕರು ಹ್ಮ್ ಅವರು ಒಂದ್ ಕಡೆ ಹೆಲ್ ಅಂಡ್ ಹೆವನ್ ಆರ್ ನಾಟ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಹ್ಮ್ ಅಂತೇಳಿ, ಹ್ಮ್ ಯಾವ ಮನಸ್ಸು ಹ್ಮ್ ಶಾಂತಿಯಿಂದ ಪ್ರಸನ್ನತೆಯಿಂದ ಹ್ಮ್ ನೆಮ್ಮದಿಯಿಂದ ಇರ್ತಾನೋ ಯಾವ ಮನಸ್ಸು, ಆ ಮನುಷ್ಯನೇ ಆ ಮನುಷ್ಯ ಸ್ವರ್ಗ ಸ್ಥಿತಿಯಲ್ಲಿ ಇದ್ದಾನೆ, ಸ್ವರ್ಗ ಸುಖ ಅನ್ವೇಷಿಸುತ್ತಾನೆ. ಹ್ಮ್ ಯಾವ ಮನಸ್ಸು ಅಥವಾ ಯಾವ ಮನುಷ್ಯ ಹ್ಮ್ ತನ್ನ ಕೆಟ್ಟ ಕರ್ಮಗಳಿಂದ ಕೆಟ್ಟ ಸ್ವಭಾವದಿಂದ ಹ್ಮ್ ಬದುಕ್ತಾನೋ ಹ್ಮ್ ಅಥವಾ ಪಶ್ಚಾತ್ತಾಪ ಪಡ್ಕೊಳ್ಳುತ್ತಾನೆ, ಹ್ಮ್ ಆ ಮನಸ್ಸು ನರಕ ವೇದನೆಯಲ್ಲಿ ಅನುಭವಿಸುತ್ತಾನೆ. ಹ್ಮ್ ಹ್ಮ್ A mind which is full of calm and quiet ಹ್ಮ್ is equivalent to heaven. ಹ್ಮ್ ಸ್ವರ್ಗ ಅಂದ್ರೇನು? ಆನಂದ ಸ್ಥಿತಿಯೇ ಸ್ವರ್ಗ. ಸ್ವರ್ಗ ಮತ್ತು ನರಕ ಇವು ಭೌತಿಕವಾದ ಅವಕ್ಕ ಲೋಕವಿಲ್ಲ. ನಮ್ಮ ಹಿಂದೂ ಧರ್ಮದ ಶಾಸ್ತ್ರ ಪ್ರಕಾರ ಸ್ವರ್ಗ ಅಂದ್ರ ಸತ್ ಮೇಲೆ ಅಲ್ಲಿ ಸ್ವರ್ಗಕ್ಕೆ ಹೋಗ್ತೀರಿ, ಒಳ್ಳೆ ಕೆಲಸ ಮಾಡಿದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೀರಿ ಅವೆಲ್ಲ ಹೇಳ್ತಾರ ಅವರು. ನರಕ ಹೋಗೋದು ಅಥವಾ ಸ್ವರ್ಗಕ್ಕೆ ಹೋಗೋದು ಯಾವುದಿಲ್ಲ. ಈ ನಮ್ಮ ಜೀವನ ಬದುಕಿದ್ದ ಇದೇ ಜೀವನದಲ್ಲಿ ನಾವು ಸ್ವರ್ಗನೂ ಅನುಭವಿಸಬಹುದು, ನರಕನೂ ಅನುಭವಿಸಬಹುದು. ಸ್ವರ್ಗ ಯಾವ ಲೋಕವಿಲ್ಲ. ಅದು ನಮ್ಮ ಬದುಕಿನ ನಾವು ಹೇಗೆ ಬದುಕುತ್ತೇವೆ, ಹೇಗೆ ಬಾಳುತ್ತೇವೆ, ನಮ್ಮ ಜೀವನ ಅದ್ರ ಮೇಲೆ ನಮ್ಮ ಸ್ವರ್ಗ ಮತ್ತು ನರಕ ಅವಲಂಬಿತವಾಗಿದೆ. A mind which is lived with full of satisfaction and good deeds is heaven ಅಂತ ಹೇಳ್ತಾರೆ. ನಮ್ಮ ಒಳ್ಳೆ ಕರ್ಮಗಳಿಂದ, ಒಳ್ಳೆ ಕೆಲಸಗಳಿಂದ, ನಮ್ಮ ಒಳ್ಳೆ ವಿಚಾರದಿಂದ ನಾವು ಬದುಕಿದ್ರೆ ಅದೇ ಸ್ವರ್ಗದಲ್ಲಿ ಬದುಕಿದ್ದಾಗ. ಈ ಒಂದು ಸ್ಥಿತಿ ಇಷ್ಟು ವಿಚಾರವನ್ನು ಇವತ್ತಿನ ದಿವಸ ಹೇಳಿ, ಮುಂದಿನ ಚಿಂತನೆಯನ್ನು ಮತ್ತೊಂದು ದಿವಸ ನಾವು ಮಾಡೋಣ. ಇಷ್ಟು ವಿಚಾರಗಳು ನಾವು ತಿಳ್ಕೊಂಡು ಅದು ಮನನ ಮಾಡಿಕೊಳ್ಳಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಶರಣರೇ, ಶರಣ ಎಲ್ಲರಿಗೂ ಮತ್ತೊಮ್ಮೆ ಶರಣತೆಯನ್ನು ಹೇಳಲು ಬಯಸುತ್ತೇನೆ. ಶರಣರೇ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಎಸ್ ನಾಗರವರು ನಮಗೆ ಇವತ್ತು ಪ್ರಶಾಂತತೆ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.